ನಮಸ್ತೆ. ಎಲ್ಲ ನನ್ನ ಸಿವಿಲ್ ಕರ್ನಾಟಕ ಸಿವಿಲ್ ಪೊಲೀಸ್ ಎಕ್ಸಾಮಿಗೆ ಹೋಗ್ತಿರ್ತಕ್ಕಂಥ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಆಲ್ ದಿ ಬೆಸ್ಟ್ ಸರ್. ಆಲ್ರೆಡಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ರಿ ಸರ್. ಅಡ್ಮಿಟ್ ಕಾರ್ಡ್ ಯಾವ ದಿನಾಂಕದಂದು ರಿಲೀಸ್ ಆಗ್ತದೆ ಅಂತ ಕೇಳ್ತಾ ಇದ್ರಿ. ಸೊ ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ಈಗ ತಾನೇ ಜಸ್ಟ್ ಅರ್ಧ ಗಂಟೆ ಹಿಂದನೆ ಬಿಟ್ಟಿದ್ದಾರೆ. ಸೊ ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ಯಾವ ತರ ಡೌನ್ಲೋಡ್ ಅನ್ನ ಮಾಡ್ಕೊಳ್ಬಹುದು, ಸೊ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತಾ, ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಏನೆಲ್ಲ ಬೇಕಾಗುತ್ತಾ, ಸೊ ಲಿಂಕ್ ಎಲ್ಲಿರ್ತದ, ಪ್ರತಿ ಒಂದು ಇನ್ಫಾರ್ಮೇಶನ್ ಅನ್ನ ಇದರಲ್ಲಿ ಕೊಡ್ತಾ ಹೋಗ್ತೀನಿ. ಎಲ್ಲ ನನ್ನ ಕರ್ನಾಟಕ ಸ್ಪರ್ಧಾರ್ಥಿಗಳಿಗೆ ನೋಡ್ಕೊಡ್ರಿ. ಆಲ್ಮೋಸ್ಟ್ ಆಲ್ ಎಲ್ಲಾ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಹಗಲಿ ರಾತ್ರಿ ಎನ್ನದೇನೆ ನೈಟ್ ಲೈಬ್ರರಿಯಲ್ಲಿನೇ ಸ್ಟೇ ಆಗಿಬಿಟ್ಟು, ಸೊ ಈ ಸರಿ ನಾನು ಕಾಕಿ ವರದಿಯನ್ನ ಹಾಕೊಳ್ಳೇಬೇಕಂತ ಕನಸನ್ನ ಹೊತ್ಕೊಂಡು ಡ್ರೀಮ್ ಕಟ್ಕೊಂಡು ಕುಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಸಿಹಿ ಸುದ್ದಿನೇ ಅನ್ಕೊಳ್ಬಹುದು. ಅವ್ರು ಯಾಕಂದ್ರೆ ಆಲ್ರೆಡಿ ನಿಮಗೆ ನೋಟಿಫಿಕೇಶನ್ ದಲ್ಲಿ ಕೂಡ ಕೊಟ್ಟಿದ್ರು, ಆಗಸ್ಟ್ 2ನೇ ತಾರೀಕಿಗೆ ನಿಮ್ಮ ಎಕ್ಸಾಮ್ ಅನ್ನ ನಡೆಸ್ತೀವಿ ಅಂತ ಹೇಳ್ಕಿಸಿಂದ ಅದೇ ತರನಾಗಿ ಎಕ್ಸಾಮ್ ಅನ್ನ ನಡೆಸ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ನೋಡ್ಕೋಬಹುದು. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ, ಸೊ ಇದೇ ಮೊದಲ ಬಾರಿಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪ್ರತಿಯೊಂದು ಸ್ಟೇಟ್ ಗೌರ್ಮೆಂಟ್ ಅಪ್ಡೇಟ್ಗಳು ನಿಮ್ ಮುಂದೆ ಬರ್ತಾನೆ ಹೋಗುತ್ತಾ. ಸೊ ಇವಾಗ ಲಿಂಕ್ ಅನ್ನು ಓಪನ್ ಮಾಡೋಣ. ಯಾವ ತರ ಓಪನ್ ಮಾಡ್ಬೇಕು ಅನ್ನೋದು ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಅಭ್ಯರ್ಥಿಗಳೇ. ಸೊ ಇಲ್ಲಿ ನೋಡ್ಕೊಡ್ರಿ. ಓಕೆ, ಇದು ಆಫಿಸಿಯಲ್ ಆಗಿರ್ತಕ್ಕಂಥ ಲಿಂಕ್. ಓಕೆ, ಈ ಲಿಂಕ್ ಮೇಲೆ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ, ಆಲ್ರೆಡಿ ಅವರು ಸೂಚನೆಗಳನ್ನ ಕೊಟ್ಟಿದ್ದಾರೆ, ಸೂಚನೆಗಳು ಮತ್ತು ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕು, ಸೊ ನಿಮ್ಮ ಎಕ್ಸಾಮ್ ಯಾವ ದಿನಾಂಕದ ಇದೆ ಅನ್ನೋದನ್ನ ಮತ್ತೆ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ಸೊ ಇದರಲ್ಲಿ ಕೊಟ್ಟಿದ್ದಾರೆ. ಪ್ರತಿಯೊಬ್ರು ಕೂಡ ಚೆಕ್ ಮಾಡ್ಕೊಳ್ಬಹುದು. ಇನ್ಸ್ಟ್ರಕ್ಷನ್ ಅನ್ನ ನೀವು ಕೂಡ ಓದ್ಕೊಳ್ಬಹುದು ವಿದ್ಯಾರ್ಥಿಗಳೇ, ನೋಡ್ಕೋಬಹುದು. ಪರೀಕ್ಷೆ ಅಂದ್ರೆ ಎಕ್ಸಾಮಿನೇಷನ್ ಇಲ್ಲಿ ಏನ್ ಹಾಕ್ಬೇಕಪ್ಪ ಅಂದ್ರೆ, ಯಾರೆಲ್ಲ ಸಿವಿಲ್ ಪೊಲೀಸ್ ಎಕ್ಸಾಮ್ ಬರೆಯಕ್ ಹೋಗ್ತಾ ಇದ್ರಲ್ಲ, ಸೊ ಇಲ್ಲಿ ಎಕ್ಸಾಮಿನೇಷನ್ ಅಂತ ಇದೆಯಲ್ಲ, ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಡ್ರಿ. ಎಕ್ಸಾಮಿನೇಷನ್ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ಕೊಡ್ರಿ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ RPC 2026 ಅಂತ ಇದೆ. ಇದು ಸಿವಿಲ್ ಪೊಲೀಸ್ ಮಾತ್ರ ಲಿಂಕ್ ಆಗಿರ್ತದ. ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ, ನೀವೇನಾದ್ರೂ ನಾನ್ ಕಲ್ಯಾಣ ಕರ್ನಾಟಕದವರಾಗಿದ್ರಪ್ಪ ಅಂದ್ರೆ ಫಸ್ಟ್ ಒನ್ ರೈಟ್ ಮಾರ್ಕ್ ಮಾಡ್ಕೊಡ್ರಿ. ಅಕಸ್ಮಾತ್ ನೀವೇನಾದ್ರೂ ಕಲ್ಯಾಣ ಕರ್ನಾಟಕದವರಾಗಿದ್ರೆ ಸೆಕೆಂಡ್ ಒನ್ ಕ್ಲಿಕ್ ಮಾಡ್ಕೊಡ್ರಿ. ಓಕೆ, ಈಗ ಅಕಸ್ಮಾತ್ ನೋಡ್ಕೊಡ್ರಿ ನಿಮ್ದು ಯಾವ್ದು. ಓಕೆ, ಈಗ ನಾನ್ ಕಲ್ಯಾಣ ಕರ್ನಾಟಕ ಅಂತ ತಿಳ್ಕೊಡ್ರಿ. ಅದಾದ್ಮೇಲೆ ವಿದ್ಯಾರ್ಥಿಗಳೇ, ನಿಮ್ಮ ಅಪ್ಲಿಕೇಶನ್ ನಂಬರ್ ಅನ್ನ ಕಡ್ಡಾಯವಾಗಿ ಇಲ್ಲಿ ಹಾಕ್ಬೇಕಾಗುತ್ತೆ. ಸೊ ನಿಮ್ಮ ಅಪ್ಲಿಕೇಶನ್ ನಂಬರ್ ಏನಿದೆ, ಸೊ ಪ್ರತಿಯೊಬ್ಬರು ಕೂಡ ನಿಮ್ಮ ಅಪ್ಲಿಕೇಶನ್ ದಲ್ಲಿ ಇರ್ತದ. ಅದು ಯಾವ ತರ ಇರ್ತಪ್ಪ ಅಂದ್ರೆ, CPC ಕ್ಯಾಪಿಟಲ್ ಆಗಿರ್ತದ. ಸೊ CPC, ಸೊ ಈ ತರ ಹಾಕ್ಬಿಟ್ಟು ಮುಂದೆ ನಿಮ್ಗೆ ಟೋಟಲಿ ಬಂದ್ಬಿಟ್ಟು 7 ನಂಬರ್ಗಳಿರ್ತಾವ. ಯಾವುದೇ ಒಂದು ನಂಬರ್ಗಳಂತ ತಿಳ್ಕೊಡ್ರಿ. ಈಗ ಸಂಖ್ಯೆಗಳಿರ್ತಾವ, ಸೊ ಸಂಖ್ಯೆಗಳನ್ನ ಹಾಕ್ಬೇಕಾಗುತ್ತ. 4 5 6 8 9 3 0. ಸೊ ಈ ತರ ನಿಮ್ದು ನಂಬರ್ ಇರ್ತದೆ. ಎಷ್ಟದಪ್ಪ ಅಂದ್ರೆ ಟೋಟಲ್ 3. ಸೊ ಈ ತರ ನಿಮ್ಮ ನಂಬರ್ ಇದೆ ಅಂತ ತಿಳ್ಕೊಡ್ರಿ. ಸೊ ಈ ತರ ನಂಬರ್ ಅನ್ನ ಹಾಕ್ಬಿಟ್ಟು, ಸೊ ನೆಕ್ಸ್ಟ್ ಏನ್ ಕೊಟ್ಟಿದಾರಪ್ಪ ಅಂದ್ರೆ, ಅಭ್ಯರ್ಥಿಯ ಹೆಸರು, ಅಪ್ಲಿಕೆಂಟ್ ನೇಮ್ ಅಂದ್ರೆ ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂತ ವಿದ್ಯಾರ್ಥಿಯ ಹೆಸರನ್ನ ಹಾಕ್ಬೇಕಂತ ಹೇಳಿದ್ರ. ಸೊ ಏನ್ ಕೊಟ್ಟಿದಾರಪ್ಪ ಅಂದ್ರೆ, ಇನ್ಸ್ಟ್ರಕ್ಷನ್ ನಲ್ಲಿ ಕೂಡ ನೋಡ್ಕೊಡ್ರಿ. ಎಂಟರ್ ದ ಫಸ್ಟ್ 4 letter ಆಫ್ ದ ಕ್ಯಾಂಡಿಡೇಟ್ ಆಸ್ ಎಂಟರ್ಡ್ ಇನ್ ದ ಅಪ್ಲಿಕೇಶನ್ ಆಕ್ಚುಲಿ ಟು ಡೌನ್ಲೋಡ್ ಅಡ್ಮಿಷನ್ ಟಿಕೆಟ್. ಅಂದ್ರೆ ನೀವು ಹಾಕಿರ್ತಕ್ಕಂತ ಅಪ್ಲಿಕೇಶನ್ ದಲ್ಲಿ ಯಾವುದೇ ಒಂದು ನಿಮ್ಮ ನೇಮ್ ಇದೆ ಅಂತ ತಿಳ್ಕೊಡ್ರಿ. ಅಕಸ್ಮಾತ್ ಶ್ರೀಧರ್ ಆಗಿರ್ಲಿ, ಸೊ ಪ್ರದೀಪ್ ಆಗಿರ್ಲಿ, ಸೊ ಯಾವುದೇ ಒಂದು ನಿಮ್ದು ಹೆಸರಿತ್ತಪ್ಪ ಅಂತ ತಿಳ್ಕೊಡ್ರಿ. ಓಕೆ, ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ, ಫಸ್ಟ್ 4 letter, ಸೊ ನಿಮ್ಮ ಹೆಸರಿನಲ್ಲಿ ಫಸ್ಟ್ 4 letter ಅನ್ನ ಸೊ ಇಲ್ಲಿ ಎಂಟ್ರಿ ಮಾಡ್ರಿ. ಎಂಟ್ರಿ ಆದಾದ್ಮೇಲೆ ಸೊ ಕ್ಯಾಪ್ಚಾ ಅಂದ್ರೆ ಎಂಟರ್ ದ ಕ್ಯಾಪ್ಚಾ ಅಂತ ಇಲ್ಲಿ ಕೊಟ್ಟಿದಾರ. ಸೊ ಏನ್ ಕೊಟ್ಟಿದಾರಪ್ಪ ಅಂದ್ರೆ, ಕ್ಯಾಪ್ಚಾ ನೋಡ್ಕೊಡ್ರಿ. ಇಲ್ಲಿ ಕೊಟ್ಟಿದ್ದಾರೆ ಸ್ಮಾಲ್ H ಕ್ಯಾಪಿಟಲ್ ಇದ್ರೆ ಸೊ ಕ್ಯಾಪಿಟಲ್ P, ಸ್ಮಾಲ್ V ಇದೆ ಸೊ ಸ್ಮಾಲ್ V, ನೆಕ್ಸ್ಟ್ ಕ್ಯಾಪಿಟಲ್ W ಇದೆ ಸೊ ಕ್ಯಾಪಿಟಲ್ W, ಕ್ಯಾಪಿಟಲ್ F ಇದೆ ಸೊ ಕ್ಯಾಪಿಟಲ್ F. ಸೊ ಇಷ್ಟನ್ನ ಹಾಕ್ಬಿಟ್ಟು ಸಬ್ಮಿಟ್ ಅಂತ ಆಪ್ಷನ್ ಕಾಣ್ತಾ ಇದೆ. ಸೊ ಸಬ್ಮಿಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಮ ಅಡ್ಮಿಟ್ ಕಾರ್ಡ್ ಕೂಡ ಓಪನ್ ಆಗುತ್ತಾ. ಸೊ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಇದೇ ತರನಾಗಿ ನಾ ಹೇಳಿರ್ತಕ್ಕಂಥ ಪ್ರೋಸೆಸ್ ಗಳ ಮೂಲಕ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಸೊ ಎಕ್ಸಾಮಿಗೆ ಹೋಗುವ ಮುಂಚೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಅಡ್ವಾನ್ಸ್ ಆಗಿ ಬ್ಯಾಗ್ ಅಲ್ಲೇ ಪ್ಯಾಕ್ ಮಾಡಿ ಇಟ್ಕೊಡ್ರಿ. ಕಂಪಲ್ಸರಿಯಾಗಿ ಅಡ್ಮಿಟ್ ಕಾರ್ಡ್ ಪ್ರಿಂಟ್ ಔಟ್ ಅನ್ನ ಕ್ಲಿಯರಿಟಿ ಆಗಿ ತಕ್ಕೊಡ್ರಿ. ನೆಕ್ಸ್ಟ್ ನಿಮ್ಮ ಆಧಾರ್ ಕಾರ್ಡ್, ಒರಿಜಿನಲ್ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗುತ್ತಾ. ನೆಕ್ಸ್ಟ್ ಎಮರ್ಜೆನ್ಸಿ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಅನ್ನ ತೆಗೆದಿಟ್ಕೊಡ್ರಿ. ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಡಿ ವಿದ್ಯಾರ್ಥಿಗೆ. ಅದ್ರೊಳಗಡೆ ನಿಮ್ಗೆ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿರ್ತಾರೆ, ಅದನ್ನು ಕೂಡ ನೀವು ಒಂದ್ಸರಿ ಓದ್ಕೊಡ್ರಿ. ಓಕೆ, ಪ್ರತಿಯೊಬ್ರು ಕೂಡ ಡೌನ್ಲೋಡ್ ಮಾಡ್ಕೋತೀರಿ ಅಂತ ಅನ್ಕೋತಾ ಇದ್ರಿ. ಇದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿನೇ ಸೊ ಲೈವ್ ಪ್ರೂಫ್ ಆಗಿನೇ ಸೊ ವೆಬ್ಸೈಟ್ ಮುಖಾಂತರನೇ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಇದೇ ತರನಾಗಿ
ಪ್ರತಿ ಒಂದು ಇನ್ಫಾರ್ಮೇಶನ್ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಪ್ರೈವೇಟ್ ಜಾಬ್ ಆಗಿರಲಿ, ಅದ್ರ ಜೊತೆಗೆ ನೆಕ್ಸ್ಟ್ KSRP ಎಕ್ಸಾಮ್ ಬರೆಯುವಂತವರಿಗೆ, CRDR ಎಕ್ಸಾಮ್ ಬರೀತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿ ಒಂದು ಇನ್ಫಾರ್ಮೇಶನ್ ಅನ್ನ ಕರ್ನಾಟಕದಲ್ಲೇ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಇನ್ಫಾರ್ಮೇಶನ್ ಸಿಗ್ತಿರ್ತಕ್ಕಂಥದ್ದು. ಅದು ಎಚ್ ಜೆ ಇನ್ಫಾರ್ಮೇಶನ್ ಫ್ಯಾಕ್ಟರಿನೇ ಅನ್ಕೊಳ್ಬಹುದು ವಿದ್ಯಾರ್ಥಿಗಳ. ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ವಿಡಿಯೋದಲ್ಲಿ ಸಿಗ್ತಾ ಹೋಗುತ್ತಾ. ನೀವೇನಾದ್ರೂ ಇದೇ ಮೊದಲ ಬಾರಿಗೆ ವಿಸಿಟ್ ಕೊಟ್ಟಿದ್ರೆ, ಇದೇ ಫಸ್ಟ್ ವಿಡಿಯೋನ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ. ಸೊ ಈ ವಿಡಿಯೋನ ನಿಮ್ಮ ಬ್ರದರ್ ಸಿಸ್ಟರ್ ಯಾರಾದ್ರೂ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಐಡಿ, ಇನ್ಸ್ಟಾಗ್ರಾಮ್ ಐಡಿ ಪ್ರತಿಯೊಂದರಲ್ಲಿ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಅನ್ನ ಯಾವತ್ತೂ ಕೂಡ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಪ್ರತಿ ಒಂದು ವಿದ್ಯಾರ್ಥಿ ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಡ್ರಿ. ನಾವು ಕೊಡುವಂತ ಪ್ರತಿಯೊಂದು ಅಪ್ಡೇಟ್ ವಿದ್ಯಾರ್ಥಿಗಳು ನೋಡ್ಕೋಬಹುದು. ಯಾವುದೇ ಇನ್ಫಾರ್ಮೇಶನ್ ಆಗಿರ್ಲಿ. ಸೊ ನೀವೀಗ ಸ್ಟೇಟ್ ಗೌರ್ಮೆಂಟ್ ಗೆ ತಯಾರಿಗಳನ್ನ ಮಾಡ್ತಾ ಇದ್ರಪ್ಪ ಅಂದ್ರೆ ಅವಕ್ಕಂತಾನೆ ಸಪರೇಟ್ ಆಗಿ ಅಪ್ಡೇಟ್ ಗಳನ್ನ ಕೊಡ್ತೀವಿ. ಸೆಂಟ್ರಲ್ ಗೌರ್ಮೆಂಟ್ ಆಗಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಪ್ರತಿಯೊಂದು ಇನ್ಫಾರ್ಮೇಶನ್ ಗಳನ್ನ ಕೊಡ್ತಾ ಹೋಗ್ತೀವಿ. ಇನ್ನೊಂದ್ಸರಿ ಹೇಳ್ತಾ ಇದೀನಿ, ನಮ್ಮ HJ ಡಿಫೆನ್ಸ್ ಅಕಾಡೆಮಿ ನಮ್ ಕೋಚಿಂಗ್ ವತಿಯಿಂದ ಸೊ ಪ್ರತಿಯೊಂದು ವಿದ್ಯಾರ್ಥಿಗೆ ಕೂಡ ಆಲ್ ದಿ ಬೆಸ್ಟ್ ಅನ್ನ ತಿಳಿಸ್ತಾ ಇದೀವಿ. ಎಕ್ಸಾಮ್ ಮುಗಿಸ್ ಬಂದು ಫಿಸಿಕಲ್ ಗೆ ತಯಾರಿಗಳನ್ನ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರೆ ನಮ್ಮ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಹತ್ರ ನಮ್ಮ ಕೋಚಿಂಗ್ ಇರೋದು HJ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳಿ. ನೀವೇನಾದ್ರೂ ಫಿಸಿಕಲ್ ಬ್ಯಾಚ್ ಗೆ ಬಂದು ಫಿಸಿಕಲ್ ಪಾಸ್ ಮಾಡ್ಕೊಂಡು ನನ್ನ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಸರ್ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಬ್ಬರಿಗೂ ಕೂಡ ನಾವು ಫಿಸಿಕಲ್ ಟ್ರೈನಿಂಗ್ ಅನ್ನ ಕೊಡ್ತೀವಿ. ನೀವು ಕೂಡ ಬಂದು ಜಾಯ್ನ್ ಆಗ್ಬೋದು ಅಭ್ಯರ್ಥಿಗಳು. ಓಕೆ, ಎಲ್ಲರಿಗೂ ಆಲ್ ದಿ ಬೆಸ್ಟ್. ಗೆಟ್ ರೆಡಿ ಟು ಫೈಟ್.